ಮಕ್ಕಳಲ್ಲಿ ದೇಶಭಕ್ತಿ ಮೂಡಿಸುವ ಶಿಕ್ಷಣ ಅಗತ್ಯವಿದೆ ಎಂದು ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಮಠಾಧೀಶರಾದ ನಿಶ್ಚಲಾನಂದ ಸ್ವಾಮೀಜಿ ಹೇಳಿದರು. ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಏರ್ಪಡಿಸಿದ್ದ ಶಾಲಿನಿ ಪರಂಪರೋತ್ಸವ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದರು. ರಾಷ್ಟ್ರಪ್ರೇಮವನ್ನು ಮಕ್ಕಳಿಗೆ ಕಲಿಸಬೇಕು. ಶಿಕ್ಷಣ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತದೆ. ಯುವ ಜನಾಂಗ ರಾಷ್ಟ್ರಪ್ರೇಮ ಬೆಳೆಸಿಕೊಂಡು ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಕಾರ್ಯ ಮಾಡಿ ದೇಶದ ಆಸ್ತಿ ಆಗಬೇಕು ಎಂದರು. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು 5 ಕೋಟಿ ಗಿಡ ನೆಡುವ ಸಂಕಲ್ಪ ಮಾಡಿದ್ದ ಯೋಜನೆಯನ್ನು ಪರಿಸರ ಪ್ರೇಮಿ ಸಿಎನ್ ಬಾಲಕೃಷ್ಣ ಸಾಕಾರಗೊಳಿಸಿದ್ದಾರೆ ಎಂದರು. ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಭಾರತೀಯ ಸಂಸ್ಕೃತಿಯನ್ನು ಪಾಲಿಸಬೇಕು ಎಂದರು. ರಾಷ್ಟ್ರ ಪರಿಸರ ಪ್ರಶಸ್ತಿ ಪುರಸ್ಕೃತ ಸಿಎನ್ ಅಶೋಕ್ ಮಾತನಾಡಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ಡಾಕ್ಟರ್ ನಾಗರಾಜ್ ತಹಶೀಲ್ದಾರ್ ಹುದ್ದೆಯಿಂದ ಅಪರ ಜಿಲ್ಲಾಧಿಕಾರಿಯವರಿಗೆ ಕಾರ್ಯನಿರ್ವಹಿಸಿ ಬಡವರ ರೈತರ ಪರ ಕಾರ್ಯ ಮಾಡಿದ್ದರು ಎಂದರು. ಸ್ವಾಮೀಜಿ, ನೀವು ಅಧಿಕಾರಿಯಾಗಿ ಎಲ್ಲವನ್ನೂ ಕೂಡ ನೋಡಿದಿರಿ, ಆದ್ರೆ ಈಗ ನೀವು ಸ್ವಾಮೀಜಿ ಆಗಿದ್ರೆ ಈ ಮಾತುಗಳನ್ನ ಸಮಾಜಕ್ಕೆ ಹೇಳಬೇಕು ಅಂತ ಅವ್ರು ಏನು ಹೇಳಿದ್ರು ಗೊತ್ತಾ? ಇವತ್ತು ಮಕ್ಕಳು, ಯುವಕರು ತಂದೆ ತಾಯಿಗಳಿಗೆ ಗೌರವ ಕೊಡ್ತಾ ಇಲ್ಲ, ಕುಟುಂಬದ ಸಂಸ್ಕಾರಗಳನ್ನ ಕಲ್ತಿಲ್ಲ. ಓದ್ಬೋದು, ನಾವು ಇವಾಗ ಯಾವುದಕ್ಕೆ ಶಿಕ್ಷಣ ಸಂಸ್ಥೆಗಳು, ವಿಶೇಷವಾಗಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ ಗೊತ್ತಾ? ಹೆಡ್ ಅಂದರೆ ಬುದ್ಧಿವಂತಿಕೆಗೆ ಹೆಚ್ಚು ಅವಕಾಶ ಕೊಡ್ತಾ ಇದ್ದೀವಿ, ಪ್ರಶಂಸೆ ಮಾಡ್ತಾ ಇದ್ದೀವಿ. ಹಾರ್ಟ್ಗೆ ಯಾರು ಪ್ರಶಂಸೆ ಮಾಡ್ತಾ ಇಲ್ಲ. ಹೃದಯವಂತಿಕೆಗೆ, ನನ್ನ ಮಗು ಹೃದಯವಂತ ಮಗು, ನನ್ನ ಮಗ ಅಥವಾ ಮಗಳು ಒಳ್ಳೆಯ ಹೃದಯವಂತೆ, ಎಲ್ಲರನ್ನೂ ಪ್ರೀತಿಸುತ್ತೆ, ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸುತ್ತೆ. ಅಜ್ಜಿ, ಅಜ್ಜ, ತಂದೆ, ತಾಯಿ, ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ ಇವನ್ನೆಲ್ಲ ಪ್ರೀತಿಯಿಂದ ಕಾಣುತ್ತೆ. ಅವ್ರ ಜೊತೆ ಒಡನಾಟ ಇಟ್ಕೊಂಡಿದೆ ಅನ್ನೋ ಮಗುನ ಕಾಣಬೇಕಾದ್ರೆ ಭಾಳ ಅಪರೂಪ ಇದೆ, ತಿಳ್ಕೊಳ್ಳಿ. ಇದೇ ಇವತ್ತು ಎಜುಕೇಷನ್ ನಮಗೆ ಮೋಹವನ್ನು ಸೃಷ್ಟಿ ಮಾಡ್ತಾ ಇದೆ, ಈ ಇಲ್ಯೂಷನನ್ನು ಸೃಷ್ಟಿ ಮಾಡ್ತಾ ಇದೆ, ಭ್ರಮೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಮಾಸ್ ನಮ್ಮ ದೇಶದಲ್ಲಿರುವಂಥ ಈ ಎಜುಕೇಷನ್ ಪಡ್ಕೊಳ್ತಾ ಇರುವಂಥ 28-26 ವಯೋಮಾನದ ಕೆಳಗಿರುವಂಥ ಈ ಎನರ್ಜಿ ಏನಾದರೂ ಸರಿಯಾಗಿ ಪೂರಕವಾಗಿ ಶಕ್ತಿಯುತವಾಗಿ ಬೆಳೆಯಲಿಲ್ಲ ಅಂದರೆ ನಮ್ಮ ದೇಶದ ಮೇಲೆ ಇನ್ನು 5 ವರ್ಷಕ್ಕೋ 10 ವರ್ಷಕ್ಕೋ 15 ವರ್ಷಕ್ಕೋ ದೊಡ್ಡ ಅಪಾಯವನ್ನು ತಂದೊಡುತ್ತೆ. ನಾವು ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗ ಲ್ಯಾಂಡ್ ಈ ಒಂದು ಸೀನಿಯರ್ ಸಿಟಿಜನ್ ಬೋರ್ಡ್ಗೆ ಚೇರ್ಮನ್. ಶಾಲಿನಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ ಡಾಕ್ಟರ್ ಮೇಘನಾ, ಇಂಜಿನಿಯರ್ಗಳಾದ ಯೋಗಶ್ರೀ, ರಕ್ಷಿತ್, ವಕೀಲೆ ಆಶಿಕಾ ಜೈನ್ ಮಾತನಾಡಿ, ಶಾಲಿನಿ ಶಾಲೆಯ ಶಿಕ್ಷಕರಿಂದ ತಾವು ಪಡೆದ ಶಿಕ್ಷಣದ ಮೌಲ್ಯದ ಬಗ್ಗೆ ನೆನಪು ಮಾಡಿಕೊಂಡರು. ಮಂಜುನಾಥ್, ಐಕೆ, ಟಿವಿ 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.